Welcome back to my channel Saraswati Classes Belagavi. I am your Professor S.B. Nagaraj, trainer of spoken English, English grammar and personality development. Friends, I would like to teach you spoken English through Kannada. Today I would like to teach you how to use V3 and had in our spoken English. ಸ್ನೇಹಿತರೆ, ನಾನು ನಿಮ್ಮ ಪ್ರೊಫೆಸರ್ S.B. ನಾಗರಾಜ್. ಇವತ್ತು ನಿಮಗೆ ಹ್ಯಾಡ್ ಮತ್ತು V3ಯನ್ನು ಯಾವ ರೀತಿಯಾಗಿ ಉಪಯೋಗಿಸಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಹ್ಯಾಡ್ ಮತ್ತು V3 ಇವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೇ ಬರ್ತವೆ. ಈ V3 ಏನಿದೆಲ್ಲ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಮೂರು ಪರ್ಫೆಕ್ಟ್ ಟೆನ್ಸ್ನಲ್ಲಿ V3 ಬರುತ್ತೆ. ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನಲ್ಲೂ ಕೂಡ ಹ್ಯಾಡ್ ಮತ್ತು V3 ಬರ್ತವೆ. ಇಲ್ಲಿ ಈಗ V3 ಅಂದರೆ ಏನು? ಪ್ರತಿಯೊಂದು ವರ್ಬಿಗೆ 3 ಫಾರ್ಮ್ ಇರ್ತವೆ. ಈಗ ನೀವು ರೈಟನ್ನು ತೊಗೊಂಡಾಗ ರೈಟ್, ರೋಟ್, ರಿಟನ್. ಇಲ್ಲಿ ರೈಟು V1, ರೋಟು V2, ರಿಟನ್ನು V3. ಈ ರಿಟನ್ ಇದೆಯಲ್ಲ, ಇದು ವರ್ಬ್ ಥರ್ಡ್ ಫಾರ್ಮು. ಈ V3ಯನ್ನು ಪ್ರೆಸೆಂಟ್ ಪರ್ಫೆಕ್ಟು ಮತ್ತು ಪಾಸ್ಟ್ ಪರ್ಫೆಕ್ಟು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಉಪಯೋಗಿಸ್ಬೇಕು ಸ್ನೇಹಿತರೆ. ಹಾಗಿದ್ರೆ ಯಾವ ರೀತಿಯಾಗಿ ಉಪಯೋಗಿಸ್ಬೇಕು ಅನ್ನೋದನ್ನು ನಾವೀಗ ನೋಡೋಣ. ಸ್ನೇಹಿತರೆ, ಈ ಹ್ಯಾಡನ್ನು ಎಲ್ಲ ಪರ್ಸನ್ಸ್ ಜೊತೆಗೂ ನೀವು ಬಳಸ್ಬೋದು. ಐ ಹ್ಯಾಡ್, ವಿ ಹ್ಯಾಡ್, ಯು ಹ್ಯಾಡ್, ಯು ಹ್ಯಾಡ್, ಹಿ, ಶಿ, ಇಟ್ ಹ್ಯಾಡ್, ದೇ ಹ್ಯಾಡ್, ಎಲ್ಲ ಕಡೆಗೂ ಹ್ಯಾಡ್ ಬರುತ್ತೆ. ಹ್ಯಾಡ್ಗೆ ಏನಂತಾರೆ? ಹೆಲ್ಪಿಂಗ್ ವರ್ಬ್, ಸಹಾಯಕ ಕ್ರಿಯಾಪದ ಅಂತ ಹೇಳ್ತಾರೆ. ಹಾಗಾದರೆ ಹ್ಯಾಡ್ ಮುಂದೆ ಬರುವಂಥ ಮೇನ್ ವರ್ಬ್, ಮುಖ್ಯ ಕ್ರಿಯಾಪದ ಯಾವ ಫಾರ್ಮ್ನಲ್ಲಿರಬೇಕು? ಥರ್ಡ್ ಫಾರ್ಮ್ನಲ್ಲಿರಬೇಕು. ಈಗ ನೀವು ರೈಟ್ ಅಂತ ತೊಗೊಂಡಾಗ ಇಲ್ಲಿ ಹ್ಯಾಡ್ ಜೊತೆಗೆ ರೈಟ್, ರೋಟ್, ರಿಟನ್, ರಿಟನ್ ಆಗಿಬಿಡುತ್ತೆ ಥರ್ಡ್ ಫಾರ್ಮ್. ಐ ಹ್ಯಾಡ್ ರಿಟನ್ ಎ ಸ್ಟೋರಿ, ನಾನೊಂದು ಕಥೆಯನ್ನು ಬರೆದಿದ್ದೆ. ಹ್ಯಾಡ್ ಹಿ ಗಾನ್ ಟು ದ ಕಾಲೇಜ್ ಇನ್ ದ ಲಾಸ್ಟ್ ವೀಕ್, ಕಳೆದ ವಾರದಲ್ಲಿ ಅವನು ಕಾಲೇಜಿಗೆ ಹೋಗಿದ್ದನ. ಎಸ್, ಹಿ ಹ್ಯಾಡ್ ಗಾನ್ ಟು ದ ಕಾಲೇಜ್ ಇನ್ ದ ಲಾಸ್ಟ್ ವೀಕ್. ಹೌದು, ಅವನು ಕಳೆದ ವಾರದಲ್ಲಿ ಕಾಲೇಜಿಗೆ ಹೋಗಿದ್ದನು. ನಿಮ್ಮ ಆನ್ಸರ್ ನೆಗೆಟಿವ್ ಇದ್ದರೆ ನೋ, ಹಿ ಹ್ಯಾಡ್ ನಾಟ್ ಗಾನ್ ಟು ದ ಕಾಲೇಜ್ ಇನ್ ದ ಲಾಸ್ಟ್ ವೀಕ್. ಇಲ್ಲ, ಕಳೆದ ವಾರ ಅವನು ಕಾಲೇಜಿಗೆ ಹೋಗಿರಲಿಲ್ಲ. ಹ್ಯಾಡ್ ಶಿ ಗಾನ್ ಟು ದ ಟೆಂಪಲ್ ಲಾಸ್ಟ್ ಫ್ರೈಡೆ, ಹ್ಯಾಡ್ ಶಿ ಗಾನ್ ಟು ದ ಟೆಂಪಲ್ ಲಾಸ್ಟ್ ಫ್ರೈಡೆ. ಕಳೆದ ಶುಕ್ರವಾರ ಅವಳು ದೇವಸ್ಥಾನಕ್ಕೆ ಹೋಗಿದ್ದಳ. ಎಸ್, ಶಿ ಹ್ಯಾಡ್ ಗಾನ್ ಟು ದ ಟೆಂಪಲ್ ಆನ್ ಲಾಸ್ಟ್ ಫ್ರೈಡೆ. ಹೌದು, ಅವಳು ಕಳೆದ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ಲು. ನೆಗೆಟಿವ್ ಆದಾಗ ಇಲ್ಲ, ನೋ, ಶಿ ಹ್ಯಾಡಂಟ್ ಗೋ ಟು ದ ಟೆಂಪಲ್ ಆನ್ ಲಾಸ್ಟ್ ಫ್ರೈಡೆ. ಇಲ್ಲ, ಅವಳು ಕಳೆದ ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿರಲಿಲ್ಲ. Had they played a game on that day? ಅವತ್ತು ಅವರು ಆಟವನ್ನು ಆಡಿದ್ರ? ಎಸ್, ದೇ ಹ್ಯಾಡ್ ಪ್ಲೇಡ್ ಅ ಗೇಮ್ ಆನ್ ದ್ಯಾಟ್ ಡೇ. ಹೌದು, ಅವರು ಅವತ್ತು ಆಟವನ್ನು ಆಡಿದ್ರು. ನೋ, ದೇ ಹ್ಯಾಡಂಟ್ ಪ್ಲೇ ಅ ಗೇಮ್ ಆನ್ ದ್ಯಾಟ್ ಡೇ. ಇಲ್ಲ, ಅವರು ಅವತ್ತ ಆಟವನ್ನು ಆಡಿರಲಿಲ್ಲ. ಈ ರೀತಿಯಾಗಿ
ಈ ಭೂತಕಾಲದಲ್ಲಿ ಆ ಸಮಯಕ್ಕೆ ಆ ಕ್ರಿಯೆ ಮುಗಿದಿತ್ತು ಅಂದರೆ ಕಂಪ್ಲೀಟ್ ಆಗಿತ್ತು ಅಂತ ಹೇಳಬೇಕಾದಾಗ ನೀವು ಪಾಸ್ಟ್ ಪರ್ಫೆಕ್ಟ್ ಟೆನ್ಸನ್ನು ಉಪಯೋಗಿಸ್ಬೇಕು ಸ್ನೇಹಿತರೆ. ಹ್ಯಾಡ್ ಯು ಗಾನ್ ಟು ದ ಆಫೀಸ್ ಎಸ್ಟರ್ಡೇ? ಹ್ಯಾಡ್ ಯು ಗಾನ್ ಟು ದ ಆಫೀಸ್ ಎಸ್ಟರ್ಡೇ? ನಿನ್ನೆ ನೀನು ಆಫೀಸಿಗೆ ಹೋಗಿದ್ದೀಯಾ? ಎಸ್, ಐ ಹ್ಯಾಡ್ ಗಾನ್ ಟು ದ ಆಫೀಸ್ ಎಸ್ಟರ್ಡೇ. ಹೌದು, ನಾನು ನಿನ್ನೆ ಆಫೀಸಿಗೆ ಹೋಗಿದ್ದೆ. ನೆಗೆಟಿವ್ ಆದಾಗ, ಆನ್ಸರ್ ನೆಗೆಟಿವ್ ಆದಾಗ, ನೋ ಐ ಹ್ಯಾಡಂಟ್ ಗೋ ಟು ದ ಆಫೀಸ್ ಎಸ್ಟರ್ಡೇ. ಇಲ್ಲ, ನಾನು ನಿನ್ನೆ ಆಫೀಸಿಗೆ ಹೋಗಿರಲಿಲ್ಲ. ಈ ರೀತಿಯಾಗಿ ನೀವು ಪಾಸ್ಟ್ ಪರ್ಫೆಕ್ಟನ್ನು ಉಪಯೋಗಿಸಬೇಕು ಸ್ನೇಹಿತರೆ. ಎಲ್ಲದಕ್ಕಿಂತ ಮೊದಲು ನಮ್ಮ ಎಲ್ಲ ಅಭಿಮಾನಿ ಸಬ್ಸ್ಕ್ರೈಬರ್ಸ್ಗೂ ಮತ್ತು ಈ ವಿಡಿಯೋನ ವೀಕ್ಷಿಸುತ್ತಿರುವ ನಿಮಗೂ ನನ್ನ ಅನಂತ ನಮಸ್ಕಾರಗಳು. ಅದೇ ರೀತಿಯಾಗಿ ಇಲ್ಲಿವರೆಗೆ ನಮ್ಮ ಈ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ. ಯಾಕಂತಂದರೆ ನಿಮ್ಮ ಸಪೋರ್ಟ್ ನಮಗೆ ಬೇಕು. ನಿಮ್ಮ ಸಪೋರ್ಟ್ ನಮಗಿದ್ದರೆ ನಾವು ಮುಂದುವರಲಿಕ್ಕೆ ಆಗ್ತದೆ ಸ್ನೇಹಿತರೆ. ಅದೇ ರೀತಿಯಾಗಿ ನಿಮಗೆ ನಾನು ನಡೆಸುವಂಥ ಲೈವ್ ಆನ್ಲೈನ್ ಅಥವಾ ಆಫ್ಲೈನ್ ಸ್ಪೋಕನ್ ಇಂಗ್ಲೀಷನ್ನು ಜಾಯಿನ್ ಮಾಡಬೇಕಾಗಿದ್ದರೆ ಜಾಯಿನ್ ಮಾಡ್ಬೋದು ಸ್ನೇಹಿತರೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಸೆಲ್ ನಂಬರನ್ನು ಕೂಡ ನಿಮಗೆ ಕೊಟ್ಟಿದ್ದೇನೆ. ಅಥವಾ ನಾನು ಇಂಗ್ಲೀಷ್ ಕಲಿಯಲು ಬರೆದಿರುವಂಥ ಪುಸ್ತಕಗಳು ನಿಮ್ಮ ಹತ್ತಿರದ ಪುಸ್ತಕದ ಅಂಗಡಿಯಲ್ಲೇ ಸಿಗ್ತಾವ. ಅವುಗಳನ್ನು ಖರೀದಿಸಿ ನೀವು ಇಂಗ್ಲೀಷನ್ನು ಕಲಿತ್ಕೋಬೋದು ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು.